ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್, ಹಳೆ ವ್ಲಾಗ್ ಬಟ್ ಹೊಸದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಲಚ್ಚು ಅಂದರೆ ನನ್ನ ತಂಗಿ ವ್ಲಾಗ್ ಲಚ್ಚೂಸ್ ಪ್ರಪಂಚ ಅಂತ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ಟರ್ನೇಟಿವ್ ಆಗಿ ಆ ಒಂದು ಚಾನಲಲ್ಲಿ ಹಾಗೂ ಈ ಒಂದು ಚಾನಲಲ್ಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಈ ಒಂದು ಟಾಪಿಕ್ ಬಗ್ಗೆ ಸ್ಪೆಷಲಿ. ಸೊ ನಿಮ್ಮೆಲ್ರಿಗೂ ಅಲ್ಲಿ ಒಂದು ತುಂಬ ದೊಡ್ಡ ಅನೌನ್ಸ್ಮೆಂಟ್ನ ಮಾಡಿದ್ವಿ ದಟ್ ನಮ್ಮ ಅಪ್ಪ ಅಮ್ಮ ಹೊಸ ಮನೆ ಕಟ್ಟಿದ್ದಾರೆ ಆಲ್ರೆಡಿ, ಇನ್ನೇನು ಗೃಹ ಪ್ರವೇಶ. ಸೊ ಅದ್ರ ಬಗ್ಗೆ ಒಂದು ಅಷ್ಟು ವ್ಲಾಗ್ಸ್ ಇದೆ, ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಲಕ್ಷ್ಮೀ ಪ್ರಕಾಶ್ ಹಾಗೂ ಇಲ್ಲಿ ಮೇಘಲ ಪ್ರಕಾಶ್ನ ನೋಡಿ ಹೇಗೆ ಗುಮ್ಮಾಗಿ ಮಲಗಿದ್ದಾಳೆ. ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ ಲಕ್ಷ್ಮಿ ಅವರೇ? ತುಂಬಾ ಚೆನ್ನಾಗಿದ್ದೀವಿ. ಹಾಯ್ ಲಡ್ಡು. ಏನೋ ಮಾತಾಡ್ತಾ ಇದ್ದೀನಿ ತಾನೆ. ಅವನು ಇಂಟ್ರೂ ಮಾಡಬಾರ್ದು, ಅದು ಇಲ್ಲಿ ನೋಡಿ ಕಣ್ಮಣಿನ. ಹಾಯ್ ಸಿಂಬಾ, ಹಾಯ್ ಮಾಡಿ ಸಿಂಬಾ. ಓಕೆ ಲಡ್ಡು, ನೀನ್ ಹಾಯ್ ಮಾಡು ಬೇಗ. ಹಾಯ್ ಮಾಡು ಮಗನೆ, ಹಾಯ್ ಮಾಡು. ನೀ ಮಾಡು, ನೀನ್ ಹಾಯ್ ಮಾಡು. ಅಯ್ಯೋ ಮಾಡ್ಬಿಟ್ಟೆ ಬಿಕಾಸ್ ನನ್ನ ಮಗ ಅಯ್ಯೋ ಎಡಕೈಯಿಂದ ಮಾಡ್ತಾನೆ. ನನ್ನ ಮಗ ಹೆಂಗೆ ಅಂದ್ರೆ ವಿಡಿಯೋ ಸ್ಟಾರ್ಟ್ ಆದ್ರೆ ನಿಜವಾಗ್ಲೂ ಹಾಯ್ನೇ ಮಾಡಲ್ಲ. ಇವತ್ತೇನೋ ಮೂಡ್ ಚೆನ್ನಾಗಿದೆ ಅದಕ್ಕೆ ಹಾಯ್ ಮಾಡ್ತಾವನೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಹೊಸ ವ್ಲಾಗ್ನ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಕಾರಲ್ಲಿ ಏಂತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ? ಡೇಟ್ ಹೇಳಿ. ಇವತ್ತಿನ ಡೇಟ್ ಬಂದು, ಇವತ್ತಿನ ಡೇಟ್ ಏನೇ 20 ಅಲ್ವಾ? ಇವತ್ತು 19. ಓಕೆ, ಇವತ್ತು 19th August 2024 ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಂತ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ನಮಗೆ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಮೆಮರಿ ನಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೀವಿ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಈ ವ್ಲಾಗ್ನ ಶೇರ್ ಮಾಡ್ಕೊತೀವಿ. ಏಂತಿಗೆ ಏನು ಎತ್ತ ಅಂತ ಮುಂದೆ ನಾವು ನಿಮಗೆ ತಿಳಿಸ್ತೀವಿ. ಆ್ಯಂಡ್ ಫ್ರೆಂಡ್ಸ್, ಎಸ್, ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಕಾರಲ್ಲಿ ವ್ಲಾಗ್ನ ಏಂತಕ್ಕೆ ಸ್ಟಾರ್ಟ್ ಮಾಡಿರೋದು? ಸೊ ಇವತ್ತು ಬಂದು ಒಂದು ಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂದು ಕನಸು ನನಸಾಗ್ತಿರೋ ದಿವಸ ಇವತ್ತು. ಎಸ್. ಸೊ ಅಕ್ಕ ಅದೇನು ಅಂತ ನೀನೇ ಹೇಳ್ಬಿಡು. ಸೊ ಇವತ್ತು ಬಂದು ನಮ್ಮ ಊರಲ್ಲಿ ನಾವು ಮನೆ ಕಟ್ಸಕ್ಕೆ ಅಂತ ಗುದ್ಲಿ ಪೂಜೆ, ಪಾಯ ಪೂಜೆ ಅಂತ ಕರಿತೀವಲ್ಲ, ಒಂದು ಪೂಜೆಗೆ ಅಂತ ಹೋಗ್ತಾ ಇದೀವಿ. ಮಮ್ಮಿ ಡ್ಯಾಡಿ ಅವರು ನೆನ್ನೆನೆ ಹೊರಟೋದ್ರು. ಸೊ ಇವತ್ತು ನಾವು ಎಲ್ಲರೂ ಹೋಗ್ತಾ ಇದೀವಿ ಫುಲ್ ಕುಟುಂಬ ಸಮೇತವಾಗಿ. ನೋಡ್ಬೋದು ಇಲ್ಲಿ ಅರುಣ್ ಹಾಗೂ ಪುನೀತ್, ಲಕ್ಷಿತ್ 3 ಜನ ಮುಂದೆ ಇದ್ದಾರೆ, ನಾವೆಲ್ಲರೂ ಹಿಂದೆ ಇದೀವಿ. ಸೊ ಮಮ್ಮಿ ಡ್ಯಾಡಿ ನೆನ್ನೆನೆ ಹೋದ್ರಲ್ಲ. ಆ್ಯಂಡ್ ಎಸ್, ತುಂಬಾನೇ ಜಾಸ್ತಿ ಖುಷಿ, ತುಂಬಾನೇ ಜಾಸ್ತಿ ಎಕ್ಸೈಟೆಡ್. ಎಷ್ಟು ಟೈಮಿಂದ ವೇಟ್ ಮಾಡ್ತಾ ಇದೀವಿ ಈ ಒಂದು ಎಷ್ಟು ವರ್ಷಗಳಿಂದ ಅಂದ್ರೆ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಮನೇನ ಲೈಕ್ ಸ್ವಂತವಾಗಿ ಕಟ್ತಿರೋದು. ಲೈಕ್ ನಮ್ಮ ಅಪ್ಪನೇ ಆಗ್ಲಿ ನಮ್ಮ ಅಪ್ಪ ಅಮ್ಮನೇ ಆಗ್ಲಿ ನಾವೇ ಆಗಿರ್ಲಿ ಅಲ್ಲ, ನಮ್ದೇ ಅಂತ ಒಂದು ಪ್ರಾಪರ್ಟಿ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಇವಾಗ ಕಟ್ಸಕ್ಕೆ ಅಂತ ಫಸ್ಟ್ನೇ ಪೂಜೆಗೆ ಅಂತ ಫಸ್ಟ್ ಸ್ಟೆಪ್ ತಗೋತಾ ಇದೀವಿ ಒಂದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಪ್ಪ ಅಮ್ಮ ಮೇಲೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಈ ಒಂದು ಏಜ್ ಅಲ್ಲಿ ಅವ್ರು ಹಾರ್ಡ್ ವರ್ಕ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ, ಓಕೆ ನಮಗೆ ಬೇಕು, ನಮ್ದೇ ಅಂತ ಒಂದು ಗೂಡು ಬೇಕು, ಇರಬೇಕು ಅಂತ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ನಿಮ್ದೆಲ್ಲ ಆಶೀರ್ವಾದ ಇರ್ಲಿ ನಮ್ಮ ಮೇಲೆ, ನಮ್ಮ ಅಪ್ಪ ಅಮ್ಮನ ಮೇಲೆ ಬ್ಲೆಸ್ಸಿಂಗ್ಸ್ ಕೊಡಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಸೊ ಇವತ್ತು ಆದಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಟ್ರೈ ಮಾಡ್ತೀವಿ ಕ್ಯಾಪ್ಚರ್ ಮಾಡೋದಕ್ಕೆ. ಏನು ಗೊತ್ತಾ, ಇದನ್ನ ನಾವು ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೂ ನಡೀತಿತ್ತು. ಬಟ್ ಏನಪ್ಪಾ ಅಂದ್ರೆ ನಮಗೆ ಈ ಒಂದು ಮೆಮರಿ ಬೇಕು, ಲೈಫ್ ಲಾಂಗ್ ಇದನ್ನ ನೋಡಿ ನಾವು ಚೆರಿಷ್ ಮಾಡ್ತೀವಿ, ತುಂಬಾ ಖುಷಿ ಪಡ್ತೀವಿ. ಲೈಕ್ ನಮ್ಮ ಊರಲ್ಲಿ ನಮ್ಮ ಮನೆಯದು ಗುದ್ಲಿ ಪೂಜೆ ಹೇಗೆ ನಡೀತಪ್ಪ ಅಂತ ಅದೊಂಥರ ಖುಷಿ ಇರುತ್ತಲ್ವಾ. ಪ್ರತಿಯೊಂದು ಇಮೋಷನ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಪ್ರತಿಯೊಂದು ಇಮೋಷನ್ ನಾವು ಮುಂದೆ ಫ್ಯೂಚರಲ್ಲಿ ಅದರ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಈ ಥರ ಎಲ್ಲ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು. ಸೊ ನೀವು ತುಂಬಾ ಅನ್ಕೋತೀರಾ ಯಾಕೆ ಇವಾಗ ನೀವು ಲೈವ್ ಮಾಡ್ಬೋದಲ್ವ, ಇವಾಗ ನೀವು ತೋರಿಸ್ಬೋದಲ್ಲ, ನಮಗೂ ಖುಷಿ ಆಗುತ್ತೆ ಎಲ್ಲ ನೋಡೋಕ್ಕೆ ಅಂತ. ಸೊ ಆ ಥರ ಏನಿಲ್ಲ, ತೋರಿಸ್ಬೋದು. ಬಟ್ ಏನಪ್ಪ ಅಂದ್ರೆ ಇದು ಫಸ್ಟ್ನೇ ಮನೆ ಅಲ್ವಾ ಕಟ್ಟಿರೋದು. ಸೊ ಯಾರಿಗೂ ನಾವು ಹೇಳಿಲ್ಲ, ಯಾರಿಗೂ ಆಲ್ಮೋಸ್ಟ್ ಏನು ಗೊತ್ತಿಲ್ಲ. ಜಸ್ಟ್ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಹ ಗೊತ್ತಿಲ್ಲ. ಬೇಡ ಸುಮ್ಮನೆ ಎತ್ತಕ್ಕೆ ಅಂತ ಅನ್ಕೊಂಡು ಒಂದು ಕೆಲಸ ಆಗ್ಲಿ, ಅದಾದ್ಮೇಲೆ ನಿಮ್ಗೂ ಈ ಗುಡ್ ನ್ಯೂಸ್ ಕೊಡೋಣ ಅಂತ ಅನ್ಕೊಂಡು ಅದಕ್ಕೆ ಅದು ಕ್ಯಾಪ್ಚರ್ ಮಾಡ್ತಾ ಇದೀವಿ ನಾವು. ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ತಾ ಇದೀವಿ. ಅದೇ ಒಂದು ರೀಸನ್ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ತುಂಬಾ ಟೈಮಿಂದ ಮಮ್ಮಿ ಡ್ಯಾಡಿ ಅಂತೂ ಜಾಸ್ತಿ ಊರ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬಿಕಾಸ್ ಇದ್ರದ್ದೇನೆ ತುಂಬಾ ಕೆಲಸಗಳೆಲ್ಲ ಅಂದ್ರೆ ಸೈಟ್ ತಗೊಂಡಿದ್ದಾಗ್ಲಿ, ನೋಡ್ಕೊಂಡ್ ಬರೋದಾಗ್ಲಿ, ಅದು ಇದ್ರ ಬಗ್ಗೆನೆ ನಡೀತಾನೆ ಇರ್ತಿತ್ತು. ಸೊ ಫೈನಲಿ ಆ ಡೇ ಬಂದ್ಬಿಡ್ತು, ಗುದ್ಲಿ ಪೂಜೆ. ಈ ಗುದ್ಲಿ ಪೂಜೆ ಆದ್ಮೇಲೆ ಮತ್ತೆ ಫೌಂಡೇಶನ್ ಅಂತೆ, ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ. ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ.
ಬಟ್ ಇವತ್ತಿನ ದಿವಸ ತುಂಬಾ ನೆನಪು ಯಾರಾಗ್ತೈತೆ ಹೇಳು, ಜಾಸ್ತಿ ನೆನಪು ಯಾರ್ದಾಗ್ತೈತೆ? ಶಾರದಾ ಮುಂದೆ ಆಗ್ತಾ ಇದೆ ನಂಗೆ. ಅಂದ್ರೆ ಅವನ್ಗೂ ಆಗ್ತೈತೆ, ಬಟ್ ಜಾಸ್ತಿ ಅಮ್ಮಂಗ್ ತುಂಬಾ ಆಸೆ ಇತ್ತು ಮನೆ ಕಟ್ಸಿ ಅಂತ ಹೇಳೋದು. ನಮ್ಮಮ್ಮ ಇಲ್ಲ ಪಾಪ, ಬಟ್ ಅವ್ರ ಆಶೀರ್ವಾದ, ಹೌದು, ಅವ್ರ ಆಶೀರ್ವಾದದಿಂದ ಇವಾಗೆಲ್ಲಾನು ಒಳ್ಳೇದಾಗ್ತಾ ಇದೆ. ಸೊ ಫೈನಲಿ ಬನ್ನಿ ಇವಾಗ ಹೋಗೋಣ. ನಮ್ಮ ಊರಿಗೆ ಹೋಗ್ತಾ ಇದೀವಿ, ಆನ್ ದ ವೇ ಇದ್ದೀವಿ. ಇನ್ನೊಂದು 1 hour ಅಲ್ಲಿ ಸೊ ಇನ್ನೊಂದು 1 hour ಅಲ್ಲಿ ರೀಚ್ ಆಗ್ತೀವಿ. ನೋಡಿ ಗುಮ್ಮಣ್ಣ ಇನ್ನೂ ಮಲ್ಗೆ ಇದ್ದಾಳೆ. ಅವರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಾವು ಬೆಳಗಿನ ಜಾವ ನಾನಂತೂ ಇದ್ದಿದ್ದು 3:30. ಇವರು ಏನು ಮಲ್ಗೆ ಅಲ್ವಾ? ನಾನು ಮಲಗಿದ್ದೆ, ಒಂದು 3 hour ಮಲಗಿದ್ದೆ. ಸೊ ಇವಳು ಕೂಡ ಬೆಳಗ್ಗೆನೆ ಅಷ್ಟೊತ್ತಿಗೆ ಎದ್ದಿದ್ದಾಳೆ. ನಾನು ಲಾಸ್ಟಲ್ಲಿ ಆ್ಯಕ್ಚುಲಿ ನಂದು ಮಲ್ಗೆ ಇಲ್ವಂತೆ, ನಂದು ಮಲ್ಗೆ ಇಲ್ಲ ರಾತ್ರಿ ಎಲ್ಲ. ಅವಳದು ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಬಟ್ ನನ್ಗೆ ಆಗಲ್ಲ, ನಾನು ಮಲ್ಕೊಂಡ್ಬಿಟ್ಟೆ. ನಂಗೆ ಸಖತ್ತು ಬೆನ್ನು ಹೋಗ್ತಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹೋಗೋಣ ಊರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಫಾರ್ ಚೇಂಜ್ ನಾನು ಹಾಗೂ ಅಕ್ಕ ಇಬ್ರು ಸೀರೆ ಉಟ್ಕೊಂಡು ಏನ್ ಗೊತ್ತಾ, ಗುದ್ಲಿ ಪೂಜೆ ಅಲ್ವಾ, ಚೆನ್ನಾಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಲಚ್ಚು ಇಬ್ರು ಸೀರೆ ಉಟ್ಕೊಂಡಿದ್ದೀವಿ. ನಂದು ಚೂಡಿದಾರ್ ಹಾಕೊಂಡಿದ್ದಾಳೆ. ನಾನು ಮುಂಚೆ ಅಂದ್ರೆ ಬರೀ ಚೂಡಿದಾರ್ಸೇ ಹಾಕೋತಾ ಇದ್ದೆ. ಬಟ್ ಇವಾಗೇನಪ್ಪ ಅಂದ್ರೆ ಫೀಡಿಂಗಿಗೆ ಆಕ್ಚುಲಿ ಚೂಡಿದಾರ್ಗಿಂತ ಜಾಸ್ತಿ ಸೀರೆನೇ ಇನ್ನೂ ಕಂಫರ್ಟೇಬಲ್. ಸ್ಪೆಷಲಿ ಲೈಟ್ ವೇಟ್ ಸಾರೀಸ್ ಇರುತ್ತಲ್ಲ, ಅದು ನಾವು ಅನ್ಕೋತೀವಿ ಅಯ್ಯೋ ಲೈಟ್ ವೇಟ್ ಚಂದ ಕಾಣಿಸುತ್ತಾ ಹಂಗೆ ಹಿಂಗೆ ಅಂತ. ಬಟ್ ಫ್ರೆಂಡ್ಸ್, ರೇಷ್ಮೆ ಸೀರೆಗಿಂತ ಇತ್ತೀಚೆಗೆ ಯಾಕೋ ಲೈಟ್ ವೇಟ್ ಸಾರೀಸೇ ತುಂಬಾ ಇಷ್ಟ ಆಗ್ತಾ ಇದೆ. ಅಂಡ್ ಮಗು ಇರೋರು ಮಾತ್ರ ಖಂಡಿತವಾಗಿ ಸಾರಿ ತುಂಬಾನೇ ಕಂಫರ್ಟೇಬಲ್ ಅಂತಾನೆ ಹೇಳ್ಬೋದು. ಸೊ ಇದು ಸಹ ಅಕ್ಕ ಸೀರೆನೆ. ಅಕ್ಕ ನಮ್ಮ ಸಿಂಬಾ ಮರಿದು ಫಸ್ಟ್ನೇ ಟೈಮ್ ಮುಡಿ ಕೊಡ್ಬೇಕಾದ್ರೆ ಅಕ್ಕ ಇದೇ ಸೀರೆನ ಹಾಕೊಂಡಿದ್ದು. ಸೊ ನನ್ನ ಹತ್ರ ಇಷ್ಟೊಂದು ಲೈಟ್ ವೇಟ್ ಸಾರಿ ಕಲೆಕ್ಷನ್ಸ್ ಇಲ್ಲ. ಸೊ ಅದಕ್ಕೆ ಅಕ್ಕ ಹತ್ರನೇ ಬಾರೋ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸೊ ಯಾವ ತರ ಕಾಣಿಸ್ತಿದೀವಿ ಇಬ್ರು ಅಂತ. ಜೋ ಮೇರಾ ಹೈ ವೋ ತೇರಾ ಹೈ. ನಾನು ಆಕ್ಚುಲಿ ಪಿಂಕ್ ಕಲರ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ನಾನು ತುಂಬಾ ಲೈಟ್ ಪಿಂಕ್. ಮತ್ತೆ ನಂಗೆ ಅಕ್ಕಾಗೆ ಇಬ್ರದ್ದು ಒಂದೇ ತರ ಆಗುತ್ತಲ್ಲ, ಟೋನ್ ಒಂದೇ ತರ ಆಗ್ಬಿಡುತ್ತೆ. ತೆಗೆದ್ಬಿಟ್ಟು ಮತ್ತೆ ಅದನ್ನ ಅಲ್ಲೇ ಇಟ್ಟೆ, ಬೇಡ ಬಿಡು ಅಂತ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಊರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಆಂಟಿ, ಬನ್ನಿ ಒಟ್ಟಿಗೆ. ಸೊ ಗೈಸ್, ಫೈನಲಿ ಬಂದ್ವಿ ನಮ್ಮ ಊರಿಗೆ. ನಮ್ಮ ಊರು ನೋಡಿ ಈ ರೀತಿಯಾಗಿದೆ. ಆ್ಯಂಡ್ ಇವಾಗ ನಾವು ಊರಲ್ಲಿ ಈ ಒಂದು ಜಾಗನ ತಗೊಂಡು ಇಲ್ಲಿ ಮನೇನ ಕಟ್ತಾ ಇರೋದು. ಸೊ ಊರಲ್ಲಿ ನಿಮಗೆ ಜಾಗ ಇತ್ತಿಲ್ವಾ ಅಥವಾ ಮನೆ ಇತ್ತಿಲ್ವಾ ಅಂತ ಡೆಫಿನೆಟ್ಲಿ ಮೈಂಡಲ್ಲಿ ಕ್ವೆಶನ್ ಬಂದೇ ಬರುತ್ತೆ. ನಮ್ಮ ಊರಲ್ಲಿ ನಮ್ಮದು ಮನೆ ಇದೆ, ಇವಾಗಲೂ ಸಹ ಇದೆ. ಆದರೆ ಅದು ಅವಾಗ ಕಟ್ಟಿರುವಂಥ ಈ ಮಣ್ಣಿನ ಮನೆ ಕಟ್ತಾ ಇದ್ರು ನೋಡಿ, ಆ ಥರ ಮನೆ. ಸೊ ತುಂಬ ಮಳೆ ಬಿದ್ದು ಹಿಂದೆಗಡೆ ಮಣ್ಣೆಲ್ಲ ಕುಸ್ತೋಗಿ ಅದಕ್ಕೆ ನಾವು ಜಾಸ್ತಿ ಊರಿಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಂದರೆ ಆ ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅದು ಅಲ್ಲದಂತೆ ನಮ್ಮದು ಜಮೀನು ಕೂಡ ಇದೆ. ಅದು ನಾವು ಮುಂಚೆನೂ ಕೂಡ ಒಂದ್ಸತಿ ಬ್ಲಾಗಲ್ಲಿ ತೋರಿಸಿದ್ದೀವಿ, ಫ್ಯೂಚರಲ್ಲಿ ಕೂಡ ತೋರಿಸ್ತೀವಿ. ಬಿಕಾಸ್ ಇನ್ನು ಮುಂದೆ ಊರಿಗೆ ಹೋಗ್ತಾ ಬರೋದು ಸ್ವಲ್ಪ ಜಾಸ್ತಿನೇ ಆಗುತ್ತಲ್ಲ. ಆ್ಯಂಡ್ ಇವಾಗ ಇಲ್ಲೇ ಅಂದರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಹತ್ತಿರನೇ ನಾವು ಈ ಥರ ಜಾಗನ ತಗೊಂಡು ಇಲ್ಲಿ ಮನೇನ ಕಟ್ತಾ ಇರೋದು. ಸೊ ಇದು ಅದು 1 ಕುಂಟೆ 2 ಕುಂಟೆ ಆ ಥರ ಹೇಳ್ತಿರಲ್ಲ, ಸೊ ಒಂದು 1.5 ಕುಂಟೆನೋ ಏನೋ ಇರಬೇಕು, 1.5 ಕುಂಟೆ ಅಥವಾ 2 ಕುಂಟೆ ಅಷ್ಟು ಜಾಗನ ತೊಗೊಂಡು ಇವಾಗ ಇಲ್ಲಿ ಕಟ್ತಾ ಇದ್ದೀವಿ. ಆ್ಯಂಡ್ ಅಕ್ಕಪಕ್ಕನೂ ಕೂಡ ನಮ್ಮ ಸಂಬಂಧಿಕರೇ ಇರೋದು. ಸೊ ತೊಂದರೆ ಆ ಥರ ಎಲ್ಲ ಏನೂ ಇಲ್ಲ. ಇನ್ನೂ ತುಂಬ ಜಾಸ್ತಿ ಹೆಲ್ಪ್ ಆಗಿದೆ ಮನೆ ಕಟ್ಟೋಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಊರಲ್ಲಿ ನಮ್ಮ ಅಮ್ಮಂಗೆ ತುಂಬ ಜಾಸ್ತಿ ಸಂಬಂಧಗಳಿದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ಎಲ್ಲ ಒಂದೇ ಊರಿಗೆ ಮದುವೆ ಆಗಿರೋದ್ರಿಂದ ತುಂಬ ಜಾಸ್ತಿ ಸಂಬಂಧಗಳಿರೋದು. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ ಇದು ಗೂಟ ಹೊಡೆಯೋದು ಅಂತ ಹೇಳ್ತಾರೆ. ಅಂದರೆ ನಮ್ಮ ಹೆಸರು ಬಲಕ್ಕೆ, ಇವಾಗ ನಮ್ಮ ಅಪ್ಪ ಅಮ್ಮನ ಹೆಸರು ಬಲಕ್ಕೆ ಇಷ್ಟು ಆಯ ಅಂತ ಬಂದಿರುತ್ತೆ. ಸೊ ಅಷ್ಟು ಆಯದೊಳಗಡೆ ಮನೆ ಕಟ್ಟಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಅಷ್ಟು ಆಯಕ್ಕೆ ಗೂಟ ಹೊಡೆದು ನೀಟಾಗಿ ಮೆಷರ್ಮೆಂಟ್ ಹಾಕಿ ಗೂಟ ಹೊಡೆದು ಅದರಲ್ಲಿ ಒಂದು ಈ ಥರ ಇದರಲ್ಲಿ ಒಂದು ಬಾಕ್ಸ್ ಥರ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅದರೊಳಗೆ ಕೂತ್ಕೊಂಡು ಪೂಜೆ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ಆಯನ ಕಂಪ್ಲೀಟಾಗಿ ಮಾಡಿ ಮುಗಿಸೋದಕ್ಕೆ ಇಲ್ಲಾಂದ್ರೂ ಒಂದು 1.5 hour ಮಾಡಿದ್ದಾರೆ. ಸೊ ನಮಗಂತೂ ಸಾಕಾಗೋಗಿತ್ತು ಅಲ್ಲಿ ಕೂತು ನಿಂತು ಅಲ್ಲಿ ಕೂತ್ಕೋ ಇಲ್ಲಿ ನಿಂತ್ಕೋ ಅನ್ನೋ ಥರ. ಆ್ಯಂಡ್ ಎಷ್ಟು ಅಂದರೆ ಬಿಸಿಲಿರಲಿಲ್ಲ ಅಷ್ಟೊಂದು, ಆಯಿತಾ. ಆಮೇಲೆ ಹೋಗ್ತಾ ಬಿಸಿಲಾಗಿದ್ದು, ಬಿಕಾಸ್ ನಾವು ಬೆಳಗ್ಗೆನೇ ಹೊರಟೋಗಿದ್ವಲ್ವ, ಬೆಳಗ್ಗೆನೇ ಪೂಜೆ ಅಂತ ಹೇಳ್ಬಿಟ್ಟು. ಬಟ್ ಈ ಆಯಕ್ಕೆ ಅಷ್ಟೊಂದು ಟೈಮ್ ಆಯಿತು, ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಬಿಸಿಲಿಂದ ನನ್ನ ಕೈ ಏನು ಟ್ಯಾನ್ ಆಯಿತು, ಬ್ಲೌಸ್ ಹಾಕ್ಕೊಂಡಿದ್ದೀನಲ್ಲ, ಬ್ಲೌಸಿಂದ ಕೆಳಗಡೆ ಕೈ ಟ್ಯಾನ್ ಆಗಿದ್ದು ಲಿಟ್ರಲಿ ಒಂದು 3 to 4 months ಬೇಕಾಯಿತು ನನಗೆ ಆ ಟ್ಯಾನ್ನ ಹೋಗಿಸೋದಕ್ಕೆ. ಸೊ ಅಷ್ಟು ಟ್ಯಾನ್ ಆಗಿಬಿಟ್ಟಿತ್ತು ನನ್ನ ಬಾಡಿ ಅಂತೂ, ಅಷ್ಟು ಬಿಸಿಲಿತ್ತು. ಸೊ ನೋಡಿ ಫೈನಲಿ ಇಲ್ಲಿ ಒಬ್ಬರು ಈ ಕಡೆಯಿಂದ ಕರೆಕ್ಟಾಗಿ ಲೆಕ್ಕ ಹಾಕೋರು, ಮತ್ತು ಇನ್ನೊಬ್ಬರು ಆ ಕಡೆಯಿಂದ ಲೆಕ್ಕ ಹಾಕೋರು, ಮತ್ತು ಈ ಕಡೆ ಲೆಕ್ಕ ಹೊಟ್ಟೋಗೋದು. ಸೊ ಇದೇ ರೀತಿ ಆಗಿ ಒಂದಷ್ಟೊತ್ತು ಆಯಿತು ಆಯಾ ಕಂಪ್ಲೀಟ್ ಆಗೋಕ್ಕೆ.
ಅವತ್ತು ಈ ಥರ ಖಾಲಿ ಜಾಗ ಇದ್ದಿದ್ದು ಇವತ್ತು ಒಂದು ದೊಡ್ಡ ಮನೆ ಆಗಿದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಆ ಮನೆ. ಸೊ ಡೆಫಿನೆಟ್ಲಿ ನೀವೆಲ್ಲ ಅದನ್ನು ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಗೊತ್ತು. ಬಟ್ ಪೇಷನ್ಸ್ ಇಸ್ ದ ಕೀ ಅಂತ ಹೇಳ್ತಾರಲ್ಲ, ನಿಮಗೆ ಆ ಒಂದು ಪ್ರಾಸೆಸ್ ಅಂದರೆ ಏನೆಲ್ಲ ನಾವು ಫೇಸ್ ಮಾಡಿದ್ವಿ, ಏನೆಲ್ಲ ನಾವು ನೋಡಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಅದಕ್ಕೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆದಮೇಲೆ ನಿಮಗೆ ಮನೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಾನು ಕೂಡ ನೋಡಿ ಸುಸ್ತಾಗಿ ಕೊನೆಗೆ ಫೈನಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ, ಏನಾದರೂ ಮಾಡ್ಕೊಳ್ಳಿ ಸ್ವಲ್ಪ ಬೇಗ ಮಾಡಿ ಅಂತ ಹೇಳಿ. ಓಕೆ, ಸೊ ಫೈನಲಿ ದ ವೆಯ್ಟ್ ಈಸ್ ಓವರ್. ಇವಾಗ ಅವ್ರು ಆಯ ಎಲ್ಲ ಹಾಕಿದ್ದಾಯಿತು. ಸೊ ಇವಾಗ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಒಂದಷ್ಟು ಸಾಮಗ್ರಿ ಎಲ್ಲ ಹೇಳಿದ್ರು. ಸೊ ಎಲ್ಲನೂ ಪ್ರತಿಯೊಂದೂ ಕೂಡ ತಂದಿದ್ವಿ. ಇವಾಗ ಎಲ್ಲನೂ ಇಟ್ಟು ಪೂಜೆ ಮಾಡೋ ಟೈಮ್. ಸೊ ಫೈನಲಿ ನೋಡಿ ನಮ್ಮ ಅಪ್ಪ ಅಮ್ಮ ಮನೆ ಪಾಯ ಪೂಜೆ ನಡೀತಾ ಇದೆ. ಬಿಚ್ಕೊಡಿ ಮೇಡಮ್. ತಕೊಂಡು ನೀವು ಬನ್ನಿ. ಸ್ಲಿಪ್ಪರ್ ಬಿಟ್ಬಿಟ್ಟು ಕಾಲ್ಗೆ ಒಂದು ಸ್ವಲ್ಪ ನೀರು ಕುಡುಪ ಇಲ್ಲಿ ಟೇಪು ನಮ್ಮದು ಬ್ಯಾಕ್ ನಂಬರ್ ಐತಿ. ಅದು ಗೆಜ್ಜೆ ವಸ್ತ್ರ, ದೀಪಗಳು ಎಲ್ಲ ಗಣಪತಿಗೆ ತುಂಬ್ರಿ ಒಂಚೂರು. ಬನ್ನಿ ಕಾಲು ತಗೊಂಡು ರೂಪಾಯಿ ಗಣಪತಿ ತಗೊಂಬ ಬನ್ನಿ. ಇಲ್ಲಿ ಮಾಡೋದು ಮಾಡ್ಕೊಳ್ಳಿ. ಇನ್ನೊಂದು ಚೆಲ್ಲಿ ತಂಬರ್ರಿ. ಇನ್ನೊಂದು ಮಾವಿನೆಲೆನಾ? ಇಲ್ಲಿ ತಂಬಿಟ್ಟು ಕೊಡೋಣ. ಕಾಯಿಂದ ಹಾಕಪ್ಪ, ಒಂದೊಂದು ಕಾಯಿಂದ ಮಾವಿನೆಲೆ ಕೊಡೋದು. ಈಗಿನಕಾಯಿ ತಿಂತಿರೋದು ಚಾಕ್ ಎತ್ಕೊಂಡು ಇಸ್ಕೊಳ್ಳಿ. ವಿಲೇಜೆಲ್ಲ ದೀಪ ಗೆಜ್ಜೆ ವಸ್ತ್ರ 90 ತಳಿ ಗಣಪತಿಗೆ ಹಾಕುಪ್ಪ. ಇದನ್ನು ಹಿಂಗೆ ಇಟ್ಕೊಂಡು ಗೆಜ್ಜೆ ವಸ್ತ್ರ ಗಣಪತಿಗೆ ಹಾಕಿ ಅದಕ್ಕೆ ಇದು ಚಾಕ್ ಬಂದು ತಂದ್ರೆ ಎರಡು ಸೈಜು ಆರೇ ಗುದ್ಲಿ ಲಚ್ಚು ಮಾಚೆ ಸಿಕ್ತು. ವಿಲೇಜಲ್ಲಿ ಅಡಿಕೆ ಒಂದೊಂದು ಕಾಯಿಯನ್ನು ಚಿಗಳಿ ತಂದುಬಿಟ್ಟು ಹಸಿ ಅಕ್ಕಿ, ಕಡಲೆ, ಬಾಳೆಹಣ್ಣು ಇದು. ಓಕೆ, ಸರಿಯಪ್ಪ. ಅಕ್ಷತೆ ಕಾಳು ಮಾಡಿದ್ದೀರಾ? ನಮ್ಮ ಮಾಡಲಿಲ್ಲ. ಕುಡಿಯಿರಿ. ಸ್ವಲ್ಪ ಅಕ್ಕಿ ಹಾಕೋಬೇಕಿತ್ತು. ಕುತ್ಕೊಳ್ಳೋಕ್ಕೊಂದು ಚಾಪೆ ಬೇಕು. ಕುತ್ಕೊಳ್ಳೋಕ್ಕೊಂದು ಚಾಪೆ ಬೇಕು. ಇನ್ನೊಂದು ಸೈಜ್ಗೆ ಅಂತ ಅಲ್ಲೆಲ್ಲ ಅಷ್ಟಗಂಧ ಅಂತ ಇದೆ. ತಗೊಳ್ಳಿ ಮೇಡಮ್ ಅವರೇ, ಕರ್ಪೂರ ಗಂಧ ತಗೊಳ್ಳಿ. ಇಲ್ಲಿಪ್ಪ ಇದು ದಾರ ಅಂದರೆ ಇದು ಗೊತ್ತು. ಅಲ್ಲಿಗೆ ಅಲ್ಲ ಬಗ್ಗ ಸಾಮಾನು ಇದಕ್ಕೆ 2 ಎಲೆ 2 ಅಡಿಕೆ ಸಿಗುತ್ತೆ.
ಬೆಣ್ಣೆಗಳಿಗೆ ಎರಡಲ್ಲಿ ಎರಡು ಅಡಿಕೆ ಒಂದೊಂದು ಬಾಳೆಹಣ್ಣು ಇದೆಲ್ಲಿ ಬೆಂಕಿ ಪಟ್ಟ ತರಲೇ ಇಲ್ವಲ್ಲ ಇವಳು? ಇಲ್ಲ ಐತಲ್ಲ. ಅಮ್ಮ 10 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ. ಸರಿ ಮನೆ ಚಿಕ್ಕದು ಬರಲ್ವಾ ನೋಡಿ ಸುಮ್ಮನೆ ಸೈಡ್ ದೊಡ್ಡದಾಗ ಮನೆ ಚಿಕ್ಕದು ಬರಲ್ವಾ ಅಂತ ನಾನು. ಮಗು ಮಲ್ಗೋದಾ? ಪೂಜೆ ಕೂತ್ಕೊಳ್ಳೋರು ಯಾರು? ಮೇಡಮ್ ರೀ ತೆಗಿಬೇಕು ಮೇಡಮ್ರೆ, ಅಚ್ಚೆಗಳು ಬರಲಿಲ್ಲ ಕಣವ. ದೇವ್ರ ಮೇಲೆ ಹುಡಿ ಹಿಂಗೆ ಹಾಕು, ಮೂಲೆಗೆ ಇಂದು ಅತ್ಲೆಗೆ ಕಲ್ಲಿನ ಪಕ್ಕಕ್ಕೆ ಅಲ್ಲಿಗೆ ಯಾವ ಕಡೆ ತಿರ್ಸ್ಬೇಕು ಸ್ವಾಮಿ? ಸರಿ ಕಣ್ಬಿಡು. ಸರಿ ಹೇಳಪ್ಪ, ಒಂದು ಆರೆ ಒಂದು ಗುಡ್ಲಿ ಇಸ್ಕೊಳಪ್ಪ. ಓದ್ತೀನಿ ಆಂಟಿ. ಇದು ಸಿಮೆಂಟ್ ಹಾಕೋರಲ್ಲ ಅಲ್ಲಿ ಎಷ್ಟೇ ಅಂತೆ. ನಾನು ಅದೇ ಹೇಳ್ತಾ ಇದ್ದೀನಿ, ಚಿಕ್ಕದು ಡೂಪ್ಲೆಕ್ಸು. ನಾನು ಅದೇ ಚಿಕ್ಕದು ಬರುತ್ತೆ ಚಿಕ್ಕದು ಬರೋ ಅಂತ ಇದ್ದೀನಿ. ಇಲ್ಲ ಅಂತಾರೆ, ಚಿಕ್ಕದು ಬರಲ್ವಾ ಆಂಟಿ? ಇಷ್ಟೇ ಆಯ್ತಲ್ಲ ಆಂಟಿ, ನೋಡಿದ್ರೆ ಕಾಣುತ್ತಷ್ಟೇ. ಅದಕ್ಕಿಂತ ಇನ್ನಷ್ಟು ಮನೆ ಮಾಡ್ತೀಯ ಆಂಟಿ? ಹಾಲ್ 2 ಹೆಜ್ಜೆ ಹಾಕರೆ ಹಾಲೇ ಮುಗ್ದೋಯ್ತು. ಕಾಣಿಸುತ್ತೆ ಅಷ್ಟೇ, ಸುಮ್ಮನೆ ಮಾಡೋದು ಸರಿ. ಅಂದ್ರೆ ನಿಮ್ಮ ಹೆಸರಿಗೆ ಅದು ಬರ್ಬೇಕಲ್ಲವ, ಇದು ಮಾಡಂಗಿಲ್ಲ. ಅದೇ ಮಮ್ಮಿ ಡ್ಯಾಡಿ ಹೆಸರಲ್ಲಿ ಅಷ್ಟು ಆಯ ಬರಬೇಕು ಅಂತ ಅಂತಾರಲ್ಲ ಅಷ್ಟೇ. ಸೋಮವಾರ ಅಲ್ವಾ ಇವತ್ತು? ಬೆಳಗ್ಗೆನೆ ಕೊಟ್ಟಿರ್ಬೇಕಣ. ಸೋಮವಾರ ತಾನೇ ಇವತ್ತು? ಕೊಟ್ಟಿರ್ಬೇಕು ಮೋಸ್ಟ್ಲಿ 6 ಗಂಟೆಗೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ಸು ಕೂಡ ಆಯಿತು. ಆ್ಯಂಡ್ ಇವಾಗ ಎಲ್ಲನೂ ಅಲ್ಲಿ ನೋಡ್ಬೋದು, ಪೂಜೆ ಮಾಡೋದಕ್ಕೆ ಅಂತ ಕೂಡ ಎಲ್ಲ ಕಳಶ ಸ್ಥಾಪನೆ ಎಲ್ಲ ಮಾಡಿ ಎಲ್ಲ ಪೂಜೆ ಪ್ರಿಪ್ರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಐನೋರು. ನೋಡ್ಬೋದು ಅಂದರೆ ಆ ಕಳಶ ಅಲಂಕಾರ ಅದೆಲ್ಲನೂ ಕೂಡ ಸಿಂಪಲ್ ಆಗಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಇವಾಗ ಗುದ್ಲಿ ಆರೆ ಅದೇನೇನೋ ಇರುತ್ತಲ್ಲ ಅದೆಲ್ಲನೂ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಎಲ್ಲದಕ್ಕೂ ಹೂ ಮುಡ್ಸಮ್ಮ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಸ್ಟ್ರಿಕ್ಟ್ ಐನೋರು, ಸೊ ಎಲ್ಲದಕ್ಕೂ ಹೂ ಮುಡಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಆ್ಯಂಡ್ ಯಾಕೆ ಲಚ್ಚು ಎಲ್ಲಿದ್ದಾಳೆ, ಲಚ್ಚು ಯಾಕೆ ಬಂದಿಲ್ಲ ಅಂತ ಅನ್ಕೋಬೋದು ಪೂಜೆ ಮಾಡೋ ಜಾಗದಲ್ಲೆಲ್ಲ. ಸೊ ಲಚ್ಚು ಆ್ಯಕ್ಚುಲಿ ಬರೋ ಹಾಗಿತ್ತಿಲ್ಲ, ಅದಕ್ಕೆ ಅವಳು ದೂರದಿಂದ ನಿಂತ್ಕೊಂಡು ಎಲ್ಲನೂ ವೀಡಿಯೋ ಮಾಡ್ಕೊತಾ ಇದ್ಲು. ಸೊ ಹತ್ತಿರದಿಂದ ತುಂಬ ಇದಾಗಿ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಕೆಲಸ ಬ್ಯುಸಿನಲ್ಲಿದ್ದೆ. ಆ್ಯಂಡ್ ಲಚ್ಚು ಬಂದು ದೂರ ನಿಂತ್ಕೊಂಡೇ ಮಾಡಬೇಕು ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಅವಳು ದೂರದಿಂದ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ಲು. ಒಂದು ಮ್ಯಾಟ್ ತಗೋ, ಚಿಕ್ಕದು ಒಂದು ಯಾವ್ದಾರು ಒಂದು ಏನಾರು ತಗೋ, ಹಚ್ಚು ಫಸ್ಟ್ ಹಚ್ಚಿ ಬಿಡೋದು. ದೀಪಗಳಿಗೆ ಒಂದೊಂದು ಹೂವು ಹಾಕು. ಸುಮ್ಮನೆ ಅಮ್ಮನ ಮನೆ ಕಡೆಗೆ ಇಲ್ಲಿಗೆಲ್ಲ ಓಡಾಡ್ಸಿದ್ರಿ, ಆ ದೀಪಗಳು ಹೂವು ಹಾಕಿಲ್ಲ. ಆಮೇಲೆ ಚಿನ್ನ ಬೀಳಿ ಅದು ವೆಂಕಟೇಶು ಕೇಳ್ರಿ ಒಂಚೂರು ಎಷ್ಟು ಹಾಕಿದ್ರು ಅಂತ. ನಾನು ಬರ್ದಿರೋದು 1/4 kg ಸಾಕ ಇಷ್ಟು. ಇಲ್ಲಿ ತರಿಸಿ ಅಂಗಡಿಲಿ ಇಲ್ಲಿ ಮಸ್ತಾಗ ಒಂದು 4 ಉಂಗುರ ತಮಾಷೆ ಆಡ್ಬೇಡ. ಐತೆನಮ್ಮ, ಕಡ್ಡಿ ಎಲ್ಲ ಆ ಕಡೆ ಕೊಟ್ಟು ಇಲ್ಲೇ ಮಡಿಕೊಳ್ಳವ, ಇದು ತೆಗೆಯವ, ಇದೆಲ್ಲ ಪೂಜಾರಿ ಸ್ವಾಮಿ ತುಂಬ ಸ್ಟ್ರಿಕ್ಟ್ ಅನಿಸ್ತಾರೆ. ಗೊತ್ತಿಲ್ಲ ಮಾಡು ಮುಖಂಬರೇ ಮಕ್ಳಿಗೆ ಗೊತ್ತಾ. ಪನ್ನೀರ್ ತಗೊಂಬರ್ರಿ, ಪನ್ನೀರ್ ಗ್ಲಾಸ್ ಎಲ್ಲ ಐತೆ ನೋಡಿ ಪನ್ನೀರ್. ಅದು ಒಂದು ಸ್ವಲ್ಪ ಆ ಕಡೆ ಇಟ್ಬಿಡು, ಅದೇನಾಗಲ್ಲ, ಆ ಕಡೆ ಇಡು. ಕಲ್ಲಿ ತಗಸ್ಬಾರ್ದು, ಕಲ್ಲಿಗೆ ಕಲ್ಲಿ ತಗಸ್ಬಾರ್ದು. ದೂರ ಕೇಳ್ಕೋ, ದಾರನ ದೂರ ಕೇಳ್ಕೋ. ಹಂಗೆ ಇಲ್ಲ ರೀ, ಬರಲಿಲ್ಲ ನಿಮ್ಗೆ ಎಳ್ಕಡ್ರಿ ದಾರ ಹಿಂದಕ್ಕೆ, ಕಲ್ಲಲ್ಲಿ ಮಡ್ಕೋ ಅಲ್ಲಿ, ಅದಕ್ಕೆ ಹಂಗೆ ದೂರದಲ್ಲಿ ಬೇಕು ಗಂಟೆ. ಓಂ ನಮಃ ಶಿವಾಯ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಚಿಂತ್ಯ ವ್ಯಕ್ತಿರೂಪಾಯ ನಿರ್ಗುಣಾಯ
ಗಣಾತ್ಮನೆ ಸಮಸ್ತ ಜಗದಾಧಾರ ಮಂಗಳಮೂರ್ತಿ ಮಹಾಗಣಪತಿಯೇ ನಮಃ. ಪ್ರಕಾಶ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಹಿಂಗೆ ಹೀಗೆ ವಾಗಾರ್ಥ ಪ್ರತಿಪತೆಯೇ ಜಗತ್ ಇತಿ ಅಷ್ಟದಿಗ್ಬಂಧನ ಉದ್ಧರಣ ಪೂಜಾ ಕರ್ತ್ಯ ಓಂ ಅಪವಿತ್ರಂ ಪವಿತ್ರ ಸರ್ವದಾ ರುದ್ರೇಶ ದೇವೇಶ್ ಏನಸ್ಯ ಕುರುಹುಂ ಸ್ವಾಹಾ. ಓಂ ಗಂಗೆ ಚ ಯಮುನೆ ಚ ಸಿಂಧು ಸರಸ್ವತಿ ನರ್ಮದೆ ಕಾವೇರಿ ಗೋದಾವರಿ ಪೂಜಿಷ್ಯಾಮಿ. ಓಂ ಗಂಗೆ ಚ ಯಮುನೆ ಚ ಸಿಂಧು ಸರಸ್ವತಿ ನರ್ಮದೆ ಕಾವೇರಿ ಗೋದಾವರಿ ಪೂಜಿಷ್ಯಾಮಿ. ಓಂ ಗಂಗೆ ಚ ಯಮುನೆ ಚ ಸಿಂಧು ಸರಸ್ವತಿ ನರ್ಮದೆ ಕಾವೇರಿ ಗೋದಾವರಿ ಪೂಜಿಷ್ಯಾಮಿ. ಶುದ್ಧೋದಕ ಗಂಗಾ ಜಲ ಪುಣ್ಯ ಸ್ನಾನಂ ಏವಂ ಗುಣ ವಿಶಿಷ್ಟಾಯ ಆಸ್ಮಿತ್ ಗೋತ್ರೋದ್ಘೋಷ್ಯ ವಿಶ್ವೇಶ್ವರಾಯ ನರಕರ್ಣೋತಾರಣಾಯ ಕರುಣಾಮೃತಾಯ ಶಿಷ್ಯಕರಧಾರಣಾಯ ದಾರಿ. ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳ ಕಾಲ ವೆಯ್ಟ್ ಮಾಡಿದ್ದೀವೋ ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಅವರ ಒಂದು ಜಾಗ ಅವರ ಒಂದು ಮನೆಗೋಸ್ಕರ ಅವರು ಪೂಜೆ ಮಾಡಬೇಕು ಅನ್ನೋ ಒಂದು ಕನಸು ಅಂದರೆ ಇವತ್ತು ನನಸಾಗಕ್ಕೆ ಅಂದರೆ ಆ ಒಂದು ಮನೇನ ಕಟ್ಟಿಸ್ಬೇಕು ಅನ್ನೋ ಒಂದು ಕನಸು ಇವತ್ತು ಫಸ್ಟ್ ಡೇ ಆ ಒಂದು ಕನಸು ನನಸಾಗೋದು ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಖುಷಿ ಆಗ್ತಿತ್ತು. ಅಂದರೆ ನಮ್ಮ ಖುಷಿಗೆ ಒಂಥರ ಹೇಳ್ತಾರಲ್ಲ ಲಿಮಿಟ್ಸೇ ಇರಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಆ್ಯಂಡ್ ಅರುಣ್ನ ಕೂಡ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಐನೂರು ಈ ಥರ ಗಂಟೆ ಬರ್ಸೋದಕ್ಕೆ ಅಥವಾ ಏನೇ ಒಂದು ಹೆಲ್ಪ್ ಬೇಕು ಅಂದರೂ ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರಿಯೇ ದಕ್ಷಿಣತೀರ್ಥೆ ಶಾಲಿವಂಶಕ್ಕೆ ನೀರು ಹಾಕೊಳ್ಳಿ ಬೌದ್ಧಾವತಾರೆ ಆಸ್ಮಿತ್ ಅದೇ ಯಾಕಮ್ಮ ಗಂಗಾಜಲ ಆಸ್ಮಿತ್ ಗೋತ್ರೋದ್ಭೋಷ್ಯ ಮಾತಾಪಿತೃ ಪ್ರೀತ್ಯರ್ಥಂ ಆಸ್ಮಿತ್ ಗೋತ್ರೋದ್ಭೋಷ್ಯ ಶ್ರೀ ಶ್ರೀ ರೋಜಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸಸ್ಯ ಶುಕ್ಲಪಕ್ಷಸ್ಯ ಸೋಮವಾರಸ್ಯ ಪೂರ್ಣಮಿ ತಿಥಿಯಸ್ಯ ಶುಭಲಗ್ನ ಶುಭತಿಥಿ ಶುಭ ಅಂಶ ಶುಭಯೋಗ ಶುಭಕರಣ ಅಸಂಬಾಹು ಗೃಹ ನಿರ್ಮಾಣ ಕರ್ತೃ ಗಂಟೆ ಪೃಥ್ವಿ ಪೂಜನ ಮಹಾಕರಿಷ್ಠೆ ಮಹಾಗಣಪತಿ ಪೂಜನ ತುಲಾರಾಶಿಸ್ಯ ಪ್ರಕಾಶನಾಮದೇಶ್ಯ ಆದೌ ಧರ್ಮಪತ್ನ್ಯಸ್ಯ ಉತ್ತರೆ ನಕ್ಷತ್ರಸ್ಯ ಕನ್ಯಾ ರಾಶಿಸ್ಯ ಪದ್ಮಾನಾಮದೇಶ್ಯ ಆದೌ ಮಗನೋ ಮಗಳು 3 ಜನ ದೊಡ್ಡವರು ಯಾರು ಹೇಳು ಸುಪ್ರಿಯ ಶತತಾರ ನಕ್ಷತ್ರಸ್ಯ ಕುಂಭರಾಶಿಸ್ಯ ಸುಪ್ರಿಯಾ ನಾಮದೇಶ್ಯ ಆಸ್ಮಿತ್ ಒಂದು ವರ್ಗಸ್ಯ ಸುಪ್ರಿಯರ ಯಜಮಾನರಸ್ಯ ಹಸ್ತ ನಕ್ಷತ್ರಸ್ಯ ಕನ್ಯಾ ರಾಶಿಸ್ಯ ಪುನೀತ್ ನಾಮದೇಶ್ಯ ಮಕ್ಕಳಿಗೆ ಹೇಳಿ ಮಕ್ಕಳು ಲಕ್ಷಿತು ಲಾ ಭರಣಿ ನಕ್ಷತ್ರಸ್ಯ ಲಕ್ಷಿತ ನಾಮದೇಶ್ಯ ಕೃತಿಕೆ ನಕ್ಷತ್ರಸ್ಯ ಏಯಂಶ್ ನಾಮದೇಶ್ಯ ಅಷ್ಟೇನಾ ಅವ್ರದ್ದು 7ನೇ ಮಗಳು ಹೇಳಿ ಭರಣಿ ನಕ್ಷತ್ರಸ್ಯ ಲಕ್ಷ್ಮೀ ನಾಮದೇಶ್ಯ ಆಸ್ಮಿತ್ ಒಂದು ವರ್ಗಸ್ಯ ಕೃತಿಕೆ ನಕ್ಷತ್ರಸ್ಯ ಮೇಷರಾಶಿಸ್ಯ ಅರುಣ ನಾಮದೇಶ್ಯ ಅರುಣ ಮಕ್ಕಳು ದಕ್ಷಿಯುತ ಉತ್ತರ ಭಾದ್ರ ನಕ್ಷತ್ರಸ್ಯ ದಕ್ಷಿಣ ನಾಮದೇಶ್ಯ ಚಿಕ್ಕ ಮಗಳು ಈಗ 2 ಫ್ಯಾಮಿಲಿ ಚಿಕ್ಕಮಗಳು ಮೇಘಲ ಮಕೆ ಗೊತ್ತಿಲ್ಲ ಮದುವೆ ಆಗಿಲ್ಲಲ್ವಾ ಚಿರಂಜೀವಿ ಯಶ್ಯ ಮಕೆ ನಕ್ಷತ್ರಸ್ಯ ಸಿಂಹ ರಾಶಿಸ್ಯ ಮೇಘಲ ನಾಮದೇಶ್ಯ ಅಷ್ಟೇನಾ ಸ್ವಕುಟುಂಬಸ್ಯ ಸ್ವಪರಿವಾರಸ್ಯ ಕ್ಷೇಮ ನೀವು ಹಾಕ್ಬಿಡಿ ಕ್ಷೇಮ ಧೈರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಂ ಸಿದ್ಧಾರ್ಥಂ ಸಮಸ್ತ ಸನ್ಮಂಗಳಾನಿ ಗಂಟೋಡಿಯಪ್ಪ ದೀರ್ಘಾಯು ಭವಂತು ಪ್ರಕಾಶ್ ದೀರ್ಘಾಯು ಭವಂತು ಹೇಳಬೇಕು ದೀರ್ಘಾಯು ಭವಂತು 2 ಬೆರಳು ಕೆಳಗಡೆ ಇರಲಿ ಇಲ್ಲಿ ನೋಡ್ರಿ 2 ಬೆರಳುಗಳು ಕೆಳಗಡೆ ಇರಲಿ ಬರಲಿಲ್ಲ ರೌಂಡ್ ಹಾಕ್ಬೇಕು ದೀರ್ಘಾಯು ಭವಂತು ನೋಡಿ ದೀರ್ಘಾಯು ಭವಂತು
ಆಸ್ಮಿತ್ ಗೋತ್ರೋದ್ಘೋಷ್ಯ ಕುಲದೇವತಸ್ಯ ಮನೆ ಕಾಣಿದೇವರು ಶ್ರೀ ಶ್ರೀ ಯೋಗಲಕ್ಷ್ಮಿ ಭೋಗಲಕ್ಷ್ಮಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಅಷ್ಟೋತ್ತರ ಮಹಾಲಕ್ಷ್ಮಿ ಸಮೇತ ಶ್ರೀ ಶ್ರೀ ಶರಣ ಶರಣ ವೆಂಕಟರಮಣ ಸ್ವಾಮಿ ದೇವತಾ ಪೂಜಾ ಸಾಂಕರ್ಯ ರೂಪಂ ಅದು ಕುಲದೇವತೆ ಹೆಣ್ದೇವರು ಶ್ರೀ ಶ್ರೀ ಆದಿಶಕ್ತಿ ಸ್ವರೂಪಿಣಿ ಮಹೇಶ್ವರಮ್ಮ ದೇವತಾ ಪೂಜಾಕರ್ಷೆ ಆಸ್ಮಿ ಕುಲದೇವತೆ ಈ ಊರಿನ ಗ್ರಾಮದೇವರು ಕುಲದೇವತೆ ಅಲ್ಲ ಶ್ರೀ ಶ್ರೀ ವನ್ನಾದೇವಿ ದೇವತಾ ಪೂಜಾಕರ್ಷೆ ಆಂಜನೇಯ ಈಶ ಇಲ್ಲ ಇನ್ಯಾವ ದೇವರಿದೆ ಲಕ್ಷ್ಮೀ ಮಹಾಲಕ್ಷ್ಮಿ ಸಮೇತ ನರಸಿಂಹಸ್ವಾಮಿ ದೇವತಾ ಪೂಜಾಕರ್ಷೆ ಆಮೇಲೆ आदिशक्तिये स्वाहा अन्नपूर्णे स्वाहा महाकालिये स्वाहा दुर्गे स्वाहा भैरवीये स्वाहा चामुंडेश्वरी स्वाहा ओम श्री मंगल भगवान ब्रह्मार्पणमस्तु ಕೂತ್ಕೊಳ್ತೀನಿ ನಾನು ಹಾಕ್ತಾ ಇಲ್ಲ ಓಂ ಶ್ರೀ ಮಂಗಲ ಭಗವಾನ್ ಶಿವಾರ್ಪಣಮಸ್ತು ಓಂ ಸುವರ್ಣಲ್ಲ ಶಿವಾರ್ಪಣಮಸ್ತು ಓಂ ಶ್ರೀ ಮಂಗಲ ಭಗವಾನ್ ನಗ್ಬಿಡಪ್ಪ ಕೃಷ್ಣಾರ್ಪಣಮಸ್ತು 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 ವಾಸ್ತುದೇವಾಯ ಸ್ವಾಹ ಹೇಳು ವಾಸ್ತುದೇವತಾಯ ಸ್ವಾಹ ಪ್ರದ್ಯುನ್ಮಯಾಯ ಸ್ವಾಹ ಪ್ರದ್ಯುನ್ಮಯಾಯ ಸ್ವಾಹ ನಾರಾಯಣಾಯ ಹೇಳು ಪದ್ಮ ನಾರಾಯಣಾಯ ಸ್ವಾಹ ಆದಿತ್ಯಾದಿ ನವಗ್ರಹ ದೇವತಾಯ ಸ್ವಾಹ ಅಷ್ಟದಿಗ್ಬಂಧನ ಉದ್ಧರಣಾಯ ಸ್ವಾಹ ಪಂಚಕಲಶ ಪೂಜನಾಯ ಸ್ವಾಹ ರೀತಿ ಮಹಾಗಣಪತಿ ಪೂಜನ ಶ್ರಾವಯಾಮಿ ಒಂದು ತಟ್ಟೆ ಕೊಡಪ್ಪ ತಟ್ಟೆ ಸೇರ್ತಲ್ಲ ಇಲ್ಲ ಇವೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಒಂದು ತಿಂಗಳು ಬೇಕು ನನಗೆ ಬರಲ್ಲ ಸ್ವಾಮಿ ಅಂದ್ರೆ ಹೇಳಲೇಬೇಕಲ್ವಾ ಹಚ್ಚವ ಕರ್ಪೂರ ಹಚ್ಚವ ಓ ಎಸ್ ಹಚ್ಚಮ್ಮ ನೀನು ಫಸ್ಟ್ ಪೂಜೆ ಮಾಡಮ್ಮ ಯಾಕೆ ಕೇಳಲಿಲ್ಲ ಇಲ್ಲೇ ನಿಮ್ಮೂರಲ್ಲಿ ತರಿಸ್ಕೊಟ್ಟಿದ್ದೀನಿ ಹಚ್ಚಪ್ಪ ಏನೋ ನಿಮ್ಮ ಸ್ಟಾರು ಗುರುಗಳಿಲ್ಲಿ ಬರಂಗಿಲ್ಲ ಏನೋ ಮಹಾಲಕ್ಷ್ಮಿ ಬಂದಂಗೆ ಎಲ್ಲ ಅಡ್ರೆಸ್ ಇಸ್ಕೊಂಬಂದ್ಬಿಟ್ಟು ಕೊಟ್ಟುಬಿಟ್ಟು ಮಡ್ಗಪ್ಪ ಕೆಳಿಕೆ ಇಟ್ಕೊಡ್ರಿ ಇಟ್ಕೊಡ್ರಿ ಬರಂಗಿಲ್ಲ ಬೇಡ ನೀನು ಹೋಗಪ್ಪ ಅವ್ರನ್ನ ಕಟ್ಕೊಳಕ ಗಂಟೆ ಹೊಡಿ ಕೂಡ ಅವ್ರ ಕೈಲಿ ಅಣ್ಣರ ಕೈಲಿ ಹೆಂಗೆ ಹೊಡಿತಾರೆ ನಿಧಾನ ಬೆಳೆಸ್ಬೇಕು ನಿಧಾನ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಕೆ ಶರಣೈ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ನಮಸ್ತೆ ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ನಮಸ್ತೆ ಗರುಡಾಸುರೆ ಕೋಲಾಸುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮಸ್ತುತೆ ಇತಿ ಮಹಾಲಕ್ಷ್ಮಿ ಅಷ್ಟೋತ್ತರ ಪೂಜಾ ಕೃತ್ಯ ಓಂ ಶಾಂತಿ 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 ತಟ್ಟೆ ಸೈಡ್ಗಾಕ ಹಾಂ ಇಲ್ಲಿ ಅಣು ರೇಣು ಕರುಣ ಸ್ವಲ್ಪ ನೀರು ಹಾಕ್ಲಾ पास में खड़े थे कि बना बोला तो
ಅಲ್ಲ ಅದೇ ಪಾಪು ಮಲ್ಕೋತಾವನೆ ಅಂತ ಕರ್ಕೊಂಡು ಬರೋಣ ಹೇಳೋಣ ಅಕು ಮೃಗಶಿರೆ ನಕ್ಷತ್ರ ಮಿಥುನ ರಾಶಿ ಕೃಷ್ಣಮೂರ್ತಿ ನಾಮ ದೇಶ ಚತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರ್ಥ ವಿನಾಶನಿಂದ ಕದಲಂಬ ಶಾಂತಿ ಬರ್ಪ ಯಾರು ರಾಜು ಚಿತ್ತ ನಕ್ಷತ್ರ ತುಲಾ ರಾಶಿ ಪ್ರಸಾದ ನಾಮ ದೇಶ ಚತಾಯುರ್ ವಜ್ರದೇಹಾಯ ವಿನೋಣ ದೀಕ್ಷಿತನ್ ಬಿಡಕ್ ಹೋಗಿದ್ದಾರೆ. ರಾಜು ನಿನ್ನೆ ಕೃತಿಕೆ ನಕ್ಷತ್ರ ಮೇಷ ರಾಶಿ ಆನಂದ ಕುಮಾರ್ ನಾಮ ದೇಶ ತಪ ನೀವು ಇಟ್ಕೊಳ್ರಿ. ನಿನ್ನ ಹೆಸರೇನು? ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇಟ್ಕೊಳ್ಳಿಲ್ಲ. ಪುನೀತ ನಾಮ ದೇಶ ಹಾರ ಹೂ ಇಟ್ಕೊಳ್ಳಿ ಇದಾಯ್ತದೆ. ಎತ್ಕೊಡಪ್ಪ ಅರುಣ್ ಕೊಡಿ ಈ ಕಡೆ. ಏನ ಆಗತ್ತೆ ಇಟ್ಟು ತರ್ತಾರೆ. ಅಲ್ಲಿ ಇದ್ ಮಾಡ್ಬೇಕು ಕಣ್ರಿ ನೀನು. ಏನು ಮಾಡಬೇಕು? ಅಲ್ಲಿ ಹಿಂಗೆ ಎಲ್ಲ ಅವ್ರು ಮಾಡ್ತಾರಲ್ಲ ಹಂಗೆ ಮಾಡ್ಬೇಕು. ಹೋಗಿ 4 ಕಡೆ ಹಿಡಿಬೇಕು. 4 kg ಚಿನ್ನ ಮುಳುಗೋದು ಬೇಡವಾ ಸುಮ್ಮನೆ ಹಿಂಗಂದ್ರೆ ಬರಪ್ಪ. ಹೋಗ್ಬಿಡ್ತು ಇದು ಬಾಡ ಎಲ್ಲರಿಗೂ ಮಾಡಿದವ್ರಮ್ಮ ಆಯ್ತೇನಪ್ಪ? 5 ಜನನು ಆಯ್ತಾ? ಹೆಣ್ಮಕ್ಳು ಬರ್ರಿ ಬರ್ರಿ ಪಾಪ ಸ್ವಲ್ಪ ಹಿಂಗ ಮಗಳೇ ಹುಷಾರು ಹುಷಾರು ಹುಷಾರು. ಭರ್ಪೂರ್ ಬಿಲ್ಲ ತಾಳಪ್ಪ. ಒಂದು 5 ಜನ ಹೆಣ್ಮಕ್ಳು ಬನ್ನಿ ಆಂಟಿ. ಮಡಿಗೆ ಈ ಮುಖ ದೇವ್ರ ಮುಖ 4 ಹಾಲು ಮೊಸರು ತಗೊಳ್ರಮ್ಮ. ಆಡ್ರಿ ಇನ್ನೊಬ್ರು ಈ ಬೀಳ್ಳೆ ತಾಳಿ ಮೇಡಮ್ ಈ ಚಿನ್ನ ಬೆಳ್ಳಿ ಎಲ್ಲ ಒಬ್ಬರು ತಗೊಳ್ಳಿ. 5 ಜನ ನಡ ಕಟ್ಬೇಡಿ, ಫುಲ್ಲು ಫ್ರೀ ನಿಂತ್ಕೋಬೇಕು. ಎಲ್ಲಪ್ಪ ಕರ್ಪೂರ ಹಚ್ಚಪ್ಪ ಕೊಡಿ ಅವ್ರ ಕೈಲೆಲ್ಲ ತಾಳಿ ಕರ್ಪೂರ ಹಚ್ಚಿ ಅಲ್ಲಿ ಅಮ್ಮ ಸ್ವಲ್ಪ ದೂರಕ್ಕೆ ನಿಂತ್ಕೊಡ್ರಮ್ಮ. ಫ್ರೀ ಅಲ್ಲಿ ಗುಂಡಿ ಹತ್ರ ಅಲ್ಲಿ ಕಾಯಿ ಹಿಂದಕ್ಕೆ ನೀನು ಬಾರಪ್ಪ ಇಲ್ಲಿ ಅರುಣ್. ವಾಗಾರ್ಥ ಪ್ರತಿಪತೆಯೇ ಜಗತ್ತೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ನಮಃ. ಅಷ್ಟಗಂಧ ಚೂರ್ಣ ಸಮರ್ಪಯಾಮಿ ಮಂತ್ರಾಕ್ಷತೆ ಸಮರ್ಪಯಾಮಿ ಇತಿ ಅಷ್ಟದಿಗ್ಬಂಧನ ಉದ್ಧರಣ ಆದಿತ್ಯಾದಿ ನವಗ್ರಹ ದೇವತಾ ಪೂಜನ ಪಂಚಕಲಶ ಪೂಜನ ಶ್ರಾವಯಾಮಿ. ಅಕ್ಕಿ ಮಗಳೇ ಅದ್ರೊಳಗಡಿಕೆ ನಿಧಾನಕ್ಕೆ ಮಡಗವ ಗಂಟೆ ಈ ಕಡೆ ತಿರ್ಗಿಸಿ ಹಂಗೆ ಸೈಡ್ಗೆ ಹೋಗ್ತೀರಿ. ಎಲ್ಲ ಚಿನ್ನ ಬೆಳ್ಳಿ ಹಾಕ್ಬಿಡಿ. ಅಕ್ಷತೆ ಕಾಳು ಹಾಕಿ ಮೇಡಮ್ ಅದೇ ಚಪ್ಪಳೆ ತೆಗ್ಬಿಡಿ. ಅಕ್ಷತೆ ಕಾಳು ಹಾಕ್ಬಿಟ್ಟು ಚಪ್ಪಳೆ ತಗೊಂಡು ಹಾಲು ಮೊಸರು ಕಾಸಿಗೆಪ್ಪ ಕೊಡಿ ಅವ್ರ ಕೈಲಿ. ಅಕ್ಕಿ ಮಗಳೇ ಮೊಸರು ಜೇನುತುಪ್ಪ ಹಾಕವ ಶೇಕದ್ದು ಇದು ತಗೊಂಬ. ಇದೆಲ್ಲ ಓಪನ್ ಮಾಡಿ 1-2 ಇದಾಕ್ರಿ. ತಳ ಮನೇನು 1-2 ದ್ರಾಕ್ಷಿ ಹಾಕಮ್ಮ. ತಳಮೈ ತುಪ್ಪ ಇದಾಕಮ್ಮ.
ಹೇಳಪ್ಪ ನೀನು ತರಕಾರಿ ಇದನ್ನು ಬಿಚ್ಚಿ ಓಪನ್ ಮಾಡು. ಆ ಗಣಪತಿ ಮೇಲೆ ನೀವು ಹೋಗಿ ನಾನು ಮಾಡಿ ಶಾಸ್ತ್ರ ತಕ್ಕಾಳಿ ಸ್ವಹ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನಾನಾವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ ಉಪವೀತಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ. ಓಕೆ ಗೈಸ್, ಸೊ ಫೈನಲಿ ಪೂಜೆ ಎಲ್ಲ ಆಯಿತು, ಪಾಯ ಪೂಜೆ ಎಲ್ಲ ಆಯಿತು. ಇವಾಗ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ರು. ಸೊ ಇವಾಗ ಮಮ್ಮಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಎಲ್ಲೆಡ್ಕೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಸ್, ಪೂಜೆ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ಮತ್ತು ಐನೂರು ಕೂಡ ಸ್ವಲ್ಪ ಸ್ಟ್ರಿಕ್ಟು, ಒಂದು ಸ್ವಲ್ಪ ಅಂದರೆ ಇದಾಗೂ ಇದ್ದಾರೆ. ಒಟ್ನಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನೋಡಿದ್ರಿ ಅನಿಸುತ್ತೆ ನೀವೇ ಕಂಪ್ಲೀಟಾಗಿ. ಸ್ವಲ್ಪ ರಾಗೆ ಇಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಿಕಾಸ್ ರಾಗೆ ಇದ್ದಾಗ ಅದು ಚೆನ್ನಾಗಿ ಅನಿಸುತ್ತೆ, ಆ ಮಂತ್ರಗಳು ಕೇಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಮತ್ತು ಕೆಲವೊಂದು ಅಲ್ಲಿ ಮಾತುಕತೆಗಳು, ಕೆಲವೊಂದು ನಡೆಯುವಂಥ ಏನು ಕಾಮಿಡಿ ಅಂತ ಹೇಳ್ಬೋದು. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಆದಷ್ಟು ರಾಗೆ ಇಟ್ಟಿದೆ. ಓಕೆ ಗೈಸ್, ಸೊ ಈ ರೀತಿಯಾಗಿ ನಮ್ಮ ಅಮ್ಮನ ಮನೆ ಪಾಯ ಪೂಜೆ ಆಯಿತು. ನಮ್ಮ ಅಪ್ಪ ಅಮ್ಮನ ಮನೆ ಪಾಯ ಪೂಜೆ ತುಂಬಾ ಚೆನ್ನಾಗಾಯಿತು. ಒಂಥರ ತೃಪ್ತಿ ಆಯಿತು, ಖುಷಿ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ನೀವೆಲ್ಲರೂ ನೋಡ್ತಿರೋರು ನಿಮಗೂ ಕೂಡ ತುಂಬ ಜಾಸ್ತಿ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಬಿಕಾಸ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಕೂಡ ತುಂಬ ಇದೆ. ತುಂಬ ಜನ ತುಂಬ ಪಾಸಿಟಿವ್ ಆಗಿ ಹೇಳ್ತಿದ್ರಿ, ಅಮ್ಮ ಅಪ್ಪ ಆದಷ್ಟು ಬೇಗ ಹೊಸ ಮನೆ, ಅವರ ಒಂದು ಸ್ವಂತ ಮನೆ ಕಟ್ಸೋ ಹಾಗಾಗಲಿ ಅಂತ ತುಂಬ ಜನ ಅದನ್ನು ಆಶೀರ್ವಾದ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಯೂನಿವರ್ಸ್ಗೆ ನಾವು ಅದನ್ನು ಹೇಳಿದ್ರೆ ಯೂನಿವರ್ಸ್ ಅದನ್ನು ನಮಗೆ ಮಾಡೋಕ್ಕೆ ಡೆಫಿನೆಟ್ಲಿ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಅದರಲ್ಲಿ ಈ ಒಂದು ವಿಷಯ ಕೂಡ ಹೌದು. ಆ್ಯಂಡ್ ಈಸ್ ಗೈಸ್, ಇವತ್ತಿಗೆ ಈ ಒಂದು ಪಾಯ ಪೂಜೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲೇ ಪಾಯ ಪೂಜೆ ಮಾಡೋ ಜಾಗದಲ್ಲೇ ಶೂಟ್ ಮಾಡಿದ್ದು, ಅದಾದಮೇಲೆ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಆಗಲಿಲ್ಲ ನಾವು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಇನ್ನೂ ಒಳ್ಳೆ ಬ್ಲಾಗ್ ಇದೆ, ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಈ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ನಿನ್ನ ಮಸ್ಟರ್ಡ್ ಶೂಟ್ ಹಾಜರಿ ಇರಬೇಕು. ಬಿಂಜಿ ತಗೊಂಡ್ಬಂದವ್ರು ಕೊಡಲಿಲ್ಲಲ್ಲ, ಆಯ್ತಾ? ನಿಮ್ಮ ಆಶೀರ್ವಾದ ಇದ್ರೆ ಒಳ್ಳೇದಾಗುತ್ತೆ. ವಿಭೂತಿನ ತುಂಬ ನೀಟಾಗಿ ಹೊಡಿಬಾರ್ದು. ಓಕೆ ಗೈಸ್, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಆ್ಯಂಡ್ ಎಲ್ಲ ಹೊಸ ವ್ಲಾಗ್ಸ್ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಬ್ಲಾಗರ್ ಸುಪ್ರಿಯಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ತಂಗಿ ಲಚ್ಚೂಸ್ ಪ್ರಪಂಚ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ವೀಡಿಯೋನು ನೀವು ಮಿಸ್ ಮಾಡಿದ ಹಾಗೆ ನೋಡ್ಕೋಬೋದು. ಓಕೆ.